ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಓಕೆ, ಬಿಜೆಪಿ ಅವರೆಲ್ಲ ಮಾನಗೆಟ್ಟವರು, ಹೀಗಾಗಿ ಅವರ ಮುಖವನ್ನ ನೋಡಿ ವೋಟ್ ಹಾಕಿ ಅಂತ ಯಾರು ಕೂಡ ಕೇಳ್ತಾ ಇಲ್ಲ, ಬದಲಿಗೆ ಮೋದಿ ಮುಖ ನೋಡಿ ಮತ ನೀಡಿ ಅಂತ ಕೇಳ್ತಾ ಇದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನ ಟೀಕೆಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಮೋದಿ ಗಿರಾಕಿ 5 ವರ್ಷ ಏನ್ ಮಾಡಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ. ಸೇವಾಲಾಲ್ ಜಯಂತಿ, ಅಂಬಿಗರ ಚೌಡಯ್ಯ ಜಯಂತಿ ಮಾಡಿದ್ದು ನಾನು ಅಂತ ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ದು. ಕೋಲಿ ಕಬ್ಬಲಿಗ ಜಾತಿಯನ್ನ ಎಸ್ಟಿ ಸಮುದಾಯಕ್ಕೆ ಸೇರಿಸಲು ಒತ್ತಡ ಹಾಕಿದ್ದು ನಾನು. ಉಮೇಶ್ ಜಾಧವ್ ಆಗ್ಲಿ ಚಿಂಚನಸೂರ್ ಆಗ್ಲಿ ಏನ್ ಮಾಡಿದ್ದಾರೆ ಅಂತ ಈ ವೇಳೆ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಓಕೆ, 5 ವರ್ಷ ಇಲ್ಲಿಯವರೆಗೂ ಮೋದಿ ಅನ್ನೋ ಗಿರಾಕಿ ಏನ್ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಎತ್ತೋ ಮೂಲಕವಾಗಿ ಸಿದ್ದರಾಮಯ್ಯನವರು ಬಿಜೆಪಿಗವರು ಮಾನಗೆಟ್ಟವರು, ಅವರ ಮುಖವನ್ನ ನೋಡಿ ಓಟ್ ಹಾಕಲ್ಲ ಅನ್ನುವಂತಹ ಕಾರಣಕ್ಕೆ ಮೋದಿ ಮುಖ ನೋಡಿ ಓಟ್ ಹಾಕಿ ಅಂತ ಕೇಳ್ತಾ ಇದ್ದಾರೆ. 5 ವರ್ಷದಲ್ಲಿ ಮೋದಿ ಗಿರಾಕಿ ಏನ್ ಮಾಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಇವತ್ತು ಪ್ರಶ್ನೆಯನ್ನ ಮಾಡಿದ್ದಾರೆ. ಗುರುಮಿಟ್ಕಲ್ನ ಸೈದಾಪುರದಲ್ಲಿ ಸಿದ್ದರಾಮಯ್ಯ ಭಾಷಣ ವೇಳೆ ಈ ಮಾತುಗಳನ್ನ ಆಡಿದ್ದಾರೆ. ಸುನಿಲ್, ಉಮೇಶ್ ಜಾಧವ್ ಆಗ್ಲಿ ಚಿಂಚನಸೂರ್ ಆಗ್ಲಿ ಏನ್ ಮಾಡಿದ್ದಾರೆ ಅಂತ ಕೇಳೋ ಮೂಲಕವಾಗಿ ಬಿಜೆಪಿಗರ ಮುಖ ನೋಡಿ ಯಾರು ಕೂಡ ವೋಟ್ ಹಾಕಲ್ಲ ಅನ್ನುವಂತಹ ಟೀಕೆಯಾ ಇದು? ಹೌದು ದಿವ್ಯಜ್ಯೋತಿ, ಹಿಂದೆ ಏನು ಇದುವರೆಗೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಿರಂಗವಾಗಿ ಉಮೇಶ್ ಜಾಧವ್ ಮತ್ತು ಚಿಂಚನಸೂರ್ ಅವರ ಒಂದು ಹೆಸರನ್ನ ತೆಗೆದುಕೊಂಡಿಲ್ಲ. ಆದರೆ ಇವತ್ತು ಏನೋ ಮೊದಲನೇ ಬಾರಿಗೆ ಸಿದ್ದರಾಮಯ್ಯ ಅವರು ಕ್ಷೇತ್ರಕ್ಕೆ ಆಗಮಿಸಿದ್ರು. ಇಲ್ಲಿಂದ ಒಂದು ಚುನಾವಣೆ ಕಿಚ್ಚನ್ನ ಹಚ್ಚಿದ್ರು ಅಂತ ಹೇಳ್ಬೋದು. ನೇರವಾಗಿ ತಮ್ಮ ಭಾಷಣದಲ್ಲಿ ಮೊದಲಿಗೆ ಟಾರ್ಗೆಟ್ ಮಾಡಿದ್ದು ಚಿಂಚನಸೂರ್ ಅವರನ್ನ, ಜಾಧವ್ ಅವರನ್ನ. ಮೊದಲಿಗೆ ಅವರು ಹೇಳಿದ್ದೇನೆಂದ್ರೆ, ಜಾಧವ್ ಅವರಿಗೆ ನಾನು ಕೆಲಸಗಳನ್ನೆಲ್ಲ ಮಾಡಿಕೊಟ್ಟೆ, ಅವ್ರ ಕ್ಷೇತ್ರಕ್ಕೆ ನಾನು ದುಡ್ಡನ್ನ ಕೊಟ್ಟೆ, ಆದ್ರೆ ಯಾಕೆ ಅವ್ರು ನನಗೆ ಮೋಸ ಮಾಡಿ ಹೋದ್ರು ಅಂತ ಪ್ರಶ್ನೆಯನ್ನ ಜಾಧವ್ ಮಾಡಿದ್ದು. ಪ್ರತಿಯೊಂದು ಸಾರಿ ತಮ್ಮ ಭಾಷಣದ ಕೊನೆಯಲ್ಲಿ ಏನೋ ಸಾಲಿನಲ್ಲಿ ಜಾಧವ್ ಅಂತಾನೆ ಏನೋ ಹೇಳಿಕೆಯನ್ನ ಕೊಡ್ತಾ ಹೋದ್ರು. ಅಂದ್ರೆ ಇದರಿಂದ ಸ್ಪಷ್ಟವಾಗಿದ್ದೇನೆಂದ್ರೆ ಸಿದ್ದರಾಮಯ್ಯ ಅವರ ಇವತ್ತು ಟಾರ್ಗೆಟ್ ಯಾರಿತ್ತಂದ್ರೆ ಜಾಧವ್ ಅವರಾಗಿದ್ರು. ನಂತರ ಅವರು ಚಿಂಚನಸೂರ್ ಅವ್ರಿಗೆ ಕೇಳ್ತಾರೆ, ನಮಗೆ ಅವರು ಹಿಂದಿದ್ದಾಗ ಇಂದ್ರ ಚಂದ್ರ ಅಂತ ನಮ್ಮನ್ನ ಹೊಗಳ್ತಿದ್ರು, ಆದ್ರೆ ಇವತ್ತು ಅವರು ಏನೋ ನಮಗೆ ತೆಗಳ್ತಾ ಇದ್ದಾರೆ, ಇದು ಯಾವ ನ್ಯಾಯ ಅಂತ ಕೂಡ ಅವರು ಪ್ರಶ್ನೆಯನ್ನ ಮಾಡಿದ್ರು. ಇನ್ನು ಅವರು ಹೇಳಿದ್ದೇನೆಂದ್ರೆ ಬಿಜೆಪಿ ಅವರಿಗೆ ಮರ್ಯಾದೆ ಇಲ್ಲ. ಅವ್ರು ಏನ್ ಹೇಳ್ತಾ ಇದ್ರೆ, ನಾವು ಜನರಿಗೆ ಮುಖ ತೋರಿಸಲು ನಾಚಿಕೆ ಆಗುತ್ತೆ, ಅದಕ್ಕೋಸ್ಕರ ಮೋದಿ ಅವರ ಮುಖವನ್ನ ನೋಡಿ ಏನೋ ಓಟನ್ನ ಹಾಕಿ ಎಂಬ ಮಾತುಗಳನ್ನ ಹೇಳ್ತಿದ್ರಂತ ತಮ್ಮ ಭಾಷಣದ ಮೂಲಕ ವಾಗ್ದಾಳಿ ನಡೆಸಿದ್ರು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗೆ.